ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ. ಪ್ರಿಯ ವೀಕ್ಷಕರೇ, ಇದೇ ಯಶ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತೊಗೊಂಡಾಗ ಆಡಿದ ಮಾತದು. ಕನ್ನಡ ಚಿತ್ರರಂಗವನ್ನು ಬೆಳೆಸೋದಕ್ಕೆ ತುಂಬ ಜನ ಕಷ್ಟಪಟ್ಟಿದ್ದಾರೆ, ಪಡ್ತಾನೂ ಇದ್ದಾರೆ. ಇಲ್ಲಿ ಮೂಡಿಬರೋ ಚಿತ್ರಗಳು ಯಾವತ್ತೂ ಎವರ್ಗ್ರೀನೇ. ಆದರೆ ಈ ನೆಕ್ಸ್ಟ್ ಲೆವೆಲ್ ಅಂತ ಇದೆಯಲ್ವಾ, ಈ ಲೆವೆಲ್ಗೆ ರೀಚ್ ಆಗೋದಕ್ಕೆ ಕನ್ನಡ ಇಂಡಸ್ಟ್ರಿ ತುಂಬ ಕಷ್ಟಪಡ್ತಾ ಇತ್ತು. ಕನ್ನಡ ಇಂಡಸ್ಟ್ರಿ ಯಾವತ್ತೂ ಲೋ ಬಜೆಟ್ ಸಿನಿಮಾ ಅಂತ ಗುರ್ಸ್ಕೊಂಡಿತ್ತು. ಬಾಕ್ಸ್ ಆಫೀಸಲ್ಲಿ ಕನ್ನಡ ಸಿನಿಮಾ 50-100 ಕೋಟಿ ಮಾಡೋದಕ್ಕೂ ತುಂಬ ಕಷ್ಟಪಡ್ತಾ ಇತ್ತು. ಬೇರೆ ಭಾಷೆಯ ಚಿತ್ರಗಳು ಕರ್ನಾಟಕದಲ್ಲಿ ಸದ್ದು ಮಾಡಿದಷ್ಟು ಕನ್ನಡ ಸಿನಿಮಾ ಬೇರೆ ರಾಜ್ಯದಲ್ಲಿ ಸದ್ದು ಮಾಡ್ತಿರಲಿಲ್ಲ. ಈ ಒಂದು ಸನ್ನಿವೇಶದ ಮಧ್ಯೆ ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಬ್ರೇಕ್ ಬೇಕಾಗಿತ್ತು. ಹಾಗೆ ಕನ್ನಡ ಸಿನಿಮಾ ಯಾವ ಭಾಷೆಗಿಂತ ಕಡಿಮೆ ಇಲ್ಲ ಅಂತ ನೋಡಿಸ್ಕೊಡ್ಬೇಕಾಗಿತ್ತು. ಇದೇ ಸಮಯದಲ್ಲಿ ಕನ್ನಡ ಇಂಡಸ್ಟ್ರಿಗೆ ಆಶಾ ಕಿರಣದಂತೆ ಒಂದಾದವರು ಅವರೇ ಈ ತ್ರಿಮೂರ್ತಿಗಳು: ಪ್ರಶಾಂತ್ ನೀಲ್, ಯಶ್, ವಿಜಯ್ ಕಿರಗುಂದೂರ್. ಈ 3 ಜನರ ಧೈರ್ಯ, ಸಾಹಸ, ಶ್ರಮ, ದಿಟ್ಟತನದಿಂದ ಮೂಡಿಬಂದ ಚಿತ್ರಗಳು KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2. He still yet to explore himself and his talent. KGF is just a beginning, guys. ಗುಜರಾತ್ನಲ್ಲಿ 20 ವರ್ಷಗಳಿಂದ ವಾಸವಾಗಿರೋ ಕನ್ನಡಿಗರೊಬ್ಬರು ಹೇಳಿದ ಮಾತದು. ಕನ್ನಡ ಸಿನಿಮಾ ಆಗಿರಲಿ, ಇದರ ಮ್ಯೂಸಿಕ್ ಆಗಿರಲಿ, ಯಾವತ್ತೂ ಮನೇಲಿ ಮಾತ್ರ ಕೇಳೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಯಾವತ್ತೂ ಪಬ್ಲಿಕ್ನಲ್ಲಿ ಕನ್ನಡದ ಸಿನಿಮಾ ಮ್ಯೂಸಿಕ್ ಕೇಳ್ದವನಲ್ಲ. ಅವತ್ತು ಕನ್ನಡ ಸಿನಿಮಾ BGMನ IPL ಫೈನಲ್ ಮ್ಯಾಚಲ್ಲಿ ಕೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಇದು ನನ್ನ ಕನ್ನಡ, ನನ್ನ ಹೆಮ್ಮೆ ಕನ್ನಡ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಿತ್ತು ಅಂದರು. ಹೌದು, KGF ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲು ಇನ್ನೊಂದು ಕಾರಣ ಮ್ಯೂಸಿಕ್. ಈ ಎಲ್ಲ ಕ್ರೆಡಿಟ್ ಹೋಗಬೇಕಾಗಿರೋದು ದ ಒನ್ ಆ್ಯಂಡ್ ಓನ್ಲಿ ಸಂಗೀತ ನಿರ್ದೇಶಕ ರವಿ ಬಸ್ರೂರ್. ಕನ್ನಡ ಸಿನಿಮಾಗಳಿಗೆ ಇಷ್ಟು ದೊಡ್ಡ ಹೆಸರು ತಂದುಕೊಟ್ಟ KGF ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕನ್ನಡ ಸಿನಿಮಾ ಹಿಂದಿ ನೆಲದಲ್ಲಿ ಹಿಂದಿ ಸಿನಿಮಾಗಳಿಗಿಂತ ಹೆಚ್ಚು ಘನಗಳಿಸಿದೆ. ಕನ್ನಡ ಸಿನಿಮಾ ರಿಲೀಸ್ ಆದರೆ ಭಯ ಹುಟ್ಟೋ ಅಷ್ಟು ಬೆಳೆದಿದೆ. ಯಶ್ ಹೇಳಿದ ಹಾಗೆ ಇದು ಕನ್ನಡ ಸಿನಿಮಾದ ಜಸ್ಟ್ ಬಿಗಿನಿಂಗ್ ಆಗಿರಲಿ. ಇನ್ನಷ್ಟು ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ಆಶಿಸೋಣ.